ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಳಿಗ್ಗೆ ಎದ್ದು ಒಂದು ಟ್ರಿಪ್ಗೆ ಹೋಗೋಣ ಅಂತ ಮೈಸೂರು ಕಡೆ ಹೊರಟಿದ್ದೀವಿ. ರಕ್ಷಿತ್ಗೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ಡೇಸ್ ಲೀವ್ ಇತ್ತು. ಹಾಗಾಗಿ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಅಂತ ಫಸ್ಟು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಬೇಡ, ಇವನ್ನ ಸ್ವಲ್ಪ ಹೊರಗಡೆ ಎಲ್ಲರೂ ಸುತ್ತಿಸೋಣ ಅಂತ ನಾವು ಇವತ್ತು ಮೈಸೂರು ಕಡೆ ಹೊರಟಿದ್ದೀವಿ. ಇನ್ನೂ ಬಿಡ್ದಿನೇ ತಲುಪಿರಲಿಲ್ಲ, ಅಷ್ಟರಲ್ಲಿ ಹಾಲೆ ಅನ್ವಿಕ್ ನಿದ್ದೆಗೆ ಹೋಗಿಬಿಟ್ಟಿದ್ದ. ಅವ್ನು ಮಲ್ಕೊಂಡಿರೋದ್ರಿಂದ ನಮ್ಮಿಬ್ರಿಗೆ ಬೋರ್ ಆಗ್ತಿತ್ತು. ಹಾಗಾಗಿ ನಾವು ಸುಮ್ಮನೆ ಹಾಗೆ ಮಾತಾಡ್ತಾ ಹೋಗ್ತಿದ್ವಿ. ರಕ್ಷಿತ್ ಹೇಳ್ತಿದ್ರು, ಹೈವೇಲಿ ಓಡಿಸೋದಂದರೆ ಆರಾಮಾಗಿ ಓಡಿಸ್ತೀನಿ, ಆದರೆ ಸಿಂಗಲ್ಸ್ ರೋಡಲ್ಲಿ ಓಡಿಸ್ಬೇಕಂದ್ರೆ ತುಂಬ ಹಿಂಸೆ ಅಂತ. ಹಾಗೆ ಮದುವೆ ಆದಮೇಲೆ ನಾವಿಬ್ಬರೇ ಒಂದ್ಸಲಿ ಈ ರೀತಿ ಮೈಸೂರು ಕಡೆ ಬಂದಿದ್ವಿ. ಅದನ್ನೆಲ್ಲ ನೆನೆಸ್ಕೊಂಡು ನಾವು ಮಾತಾಡ್ತಾ ಹೋಗ್ತಿದ್ವಿ. ನಾವು ಹತ್ತತ್ರ ಪಾಂಡುಪುರ ತಲುಪಿದ್ವಿ. ನಾವಿವಾಗ ಫಸ್ಟು ಹೋಗ್ತಾ ಇರೋದೇ ಭೂವರಹ ಸ್ವಾಮಿ ಟೆಂಪಲ್ಗೆ. ಅನ್ವಿಕ್ ನಿದ್ದೆ ಮುಗಿಸಿ ಆಲ್ರೆಡಿ ಎದ್ಬಿಟ್ಟ. ಅಂಬ ನೋಡಿ ಹೆಂಗ್ ಓಡ್ತೈತೆ, ನೋಡಿದ್ಯಾ? ಇದೇನು ಹೇಳು. ನಾವು ಭೂವರಹ ಸ್ವಾಮಿ ದೇವಸ್ಥಾನ ತಲುಪಿದ್ವಿ. ನಾವು ಫ್ರೈಡೇ ಇರೋದ್ರಿಂದ ಅಷ್ಟೊಂದು ಜನ ಇರಲ್ಲ, ವೀಕೆಂಡಲ್ಲಿ ಮಾತ್ರ ತುಂಬ ಜನ ಇರ್ತಾರೆ ಅಂದ್ಕೊಂಡಿದ್ವಿ. ಬಟ್ ಫ್ರೈಡೇ ಸಹ ತುಂಬ ಜನ ಇತ್ತು, ತುಂಬ ಗಾಡಿಗಳು ಸಹ ಇತ್ತು. ಇದೇ ನೋಡಿ ಭೂವರಹ ಸ್ವಾಮಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಇಲ್ಲಿಂದ ಮಣ್ಣು ಅಥವಾ ಇಟ್ಟಿಗೆ ಎಲ್ಲ ತೊಗೊಂಡು ಹೋಗ್ತಾರೆ ಪೂಜೆ ಮಾಡಿಸ್ಕೊಂಡು. ಮನೆ ಕಟ್ಟಬೇಕು ಅಂತ ಇರೋರು ಇಲ್ಲಿಂದ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರಂತೆ. ಹಾಗೆ ಸೈಟು ಅಥವಾ ಜಮೀನು ತೊಗೋಬೇಕು ಅನ್ನೋರು ಇಲ್ಲಿಂದ ಮಣ್ಣನ್ನ ಪೂಜೆ ಮಾಡಿಸಿ ತೊಗೊಂಡು ಹೋಗ್ತಾರಂತೆ. ನಮಗೂ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಲ್ಲಿರೋರು ಇದನ್ನೆಲ್ಲ ಸ್ವಲ್ಪ ಹೇಳ್ತಿದ್ರು. ಹಾಗೆ ಅಲ್ಲಿ ಈಚೆಗಡೆ ಕಲ್ಲಲ್ಲಿ ಸ್ಟೆಪ್ಸ್ ಥರ ಕಟ್ಟಿದ್ರು. ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಇಲ್ಲಿ ಬಂದು ಆ ರೀತಿ ಕಲ್ಲಲ್ಲಿ ಕಟ್ಟೋದ್ರಿಂದ ಅವರು ಮನೆ ಕಟ್ಟುತ್ತಾರೆ ಅಂತ ಇಲ್ಲೊಂದು ನಂಬಿಕೆ ಇದೆಯಂತೆ. ಯಾರೋ ಅಲ್ಲಿ ಒಂದು ಪಾಪು ಇಡ್ತಿತ್ತು. ಆವಾಗ ಅವ್ರ ಮನೆಯವ್ರು ರೇಗಿಸ್ತಾಯಿದ್ರು, ಏನು 5 ಕಲ್ಲು ಇಕ್ಕಿದ್ಯಾ, ಹಂಗಾರೆ 5 ಅಫ್ಟಿಯರ್ ಮನೆ ಕಟ್ತೀಯಾ ಅಂತ. ನಮಗೂ ಈ ವಿಷಯ ಎಲ್ಲ ಅಷ್ಟು ಗೊತ್ತಿರಲಿಲ್ಲ. ಅಲ್ಲಿ ಬಂದಿರೋರನ್ನ ಕೇಳಿ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಭೂವರಹ ಸ್ವಾಮಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಅಲ್ಲಿ ಆಟ ಸಾಮಾನುಗಳ್ದು ಅಂಗಡಿ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಅನ್ವಿಕ್ ನನಗೂ ಏನಾದ್ರು ಬೇಕು ಅಂತ ಕೇರಮ್ ಬೋರ್ಡ್ ತೆಗೆಸ್ಕೊಂಡ. ಅವ್ನು ಅದನ್ನು ನೋಡೋದೇ ಆಗ್ತಿತ್ತು. ನಾವು ನೆಕ್ಸ್ಟ್ ಬಂದಿದ್ದು ಬಲಮುರಿ ಫಾಲ್ಸ್ಗೆ. ಅಲ್ಲಿ ತುಂಬ ಜನ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ರು. ಅನ್ವಿಕ್ಗೆ ನೀರು ನೋಡಿ ತುಂಬ ಖುಷಿ ಆಯಿತು. ಆದರೆ ಅವನಿಗೆ ನೀರಲ್ಲಿ ಹಿಡ್ದು ಆಡೋದಂದರೆ ಭಯ ಸಹ. ಸ್ವಿಮ್ಮಿಂಗ್ ಆಡೋದನ್ನ ನೋಡಿ ನಾವು ಅನ್ವಿಕ್ಗೆ ಸ್ವಲ್ಪ ಹೊತ್ತು ಆಡಿಸೋಣ ನೀರಲ್ಲಿ ಅಂದ್ಕೊಂಡ್ವಿ. ಅಲ್ಲೇ ಇದ್ದಿದ್ದು ಅಂಗಡಿಲಿ ಹೋಗ್ಬಿಟ್ಟು ನಾವೊಂದು ಟ್ಯೂಬ್ ತೊಗೊಂಡ್ವಿ. ಅಲ್ಲೇನು ನಮಗೆ ಸ್ವಿಮ್ ಮಾಡಿಸೋ ಪ್ಲ್ಯಾನ್ ಇರಲಿಲ್ಲ, ಹಾಗಾಗಿ ನಾವೇನೂ ತೊಗೊಂಡು ಬಂದಿರಲಿಲ್ಲ. ರಕ್ಷಿತ್ ಸಹ ಅಲ್ಲೇ ಒಂದು ಶಾರ್ಟ್ಸ್ ಪರ್ಚೇಸ್ ಮಾಡಿದ್ರು ಅವನ್ನ ಆಡ್ಸೋಕ್ಕೆ ಅಂತ. ಅನ್ವಿಕ್ ಟ್ಯೂಬ್ ನೋಡಿ ಖುಷಿಯಲ್ಲಿ ಇದು ಹೆಂಗೆ ಹಾಕ್ಕೊಳ್ಳೋದು, ಹಿಂಗೆ ಹಂಗೆ ಅಂತ ಹಾಕ್ಕೊತಿದ್ದ. ಸ್ಟಾರ್ಟಿಂಗ್ ಖುಷಿಯಲ್ಲಿ ಆಡ್ತೀವಿ ಅಂತ ಹೋದ. ಆಮೇಲೆ ಅವನಿಗೆ ಫುಲ್ ಭಯ ಆಗ್ತಿತ್ತು. ಬೇಡ ಬೇಡ ಹೋಗೋಣ ಪಪ್ಪ ಹಿಡ್ಕೊಳ್ಳಿ, ನಾನು ಬಿದ್ದೋಗ್ತೀನಿ ಅಂತ ಅಳ್ತಾ ಇದ್ದ. ಸಾಕು ರಕ್ಷಿತ್, ಸಾಕು ಸಾಕು.
ಅವನಿಗೆ. ಏ ಎಷ್ಟೊಂದಿದೆ. ಬಾ 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 ಬಕ್ಕೊಂಡ್ಬೇಕಂದ. ಬಾ ಬಾ ಮಮ್ಮಿ ಹತ್ರ ಬಾ ಚೀನಿ. ಮಾಡು ಮಾಡು. ಪುಟ್ಟ ಸಾಕು ಕಂದ. ಇನ್ನೊಂದ್ ಕಡೆ ಹೋಗೋಣ, ಇನ್ನೊಂದ್ ಕಡೆ ಹೋಗೋಣ. ನೋಡ್ದ್ಯಾ ನೋಡ್ದ್ಯಾ ನೋಡ್ದ್ಯಾ. ಬಾ ಬಾ ಪುಟ್ಟಣಿ. ಸರಿ ಟೈಮ್ ಆಯಿತು, ಇವಾಗ ಅಲ್ಲಿಂದ ಹೊರಡೋಣ ಅಂದರೆ ಅನ್ವಿಗೆ ಬರೋಕ್ಕೆ ರೆಡಿ ಇಲ್ಲ. ನಾನು ಆಡಬೇಕು ಅಂತ ತುಂಬಾ ಹಠ ಮಾಡ್ತಿದ್ದ. ಅವರಪ್ಪ ಹೆಂಗೋ ಮಾಡಿ ಮೇಲ್ಗಡೆ ಕರ್ಕೊಂಬಂದರು, ಆದರೂ ಅವ್ನು ಅಳೋದು ಮಾತ್ರ ನಿಲ್ಲಿಸಲೇ ಇಲ್ಲ. ಅನ್ವಿಕ್ ಅನ್ವಿಕ್ ಏನು ಮಾಡ್ಬೇಕು ನೀನು? ಸಾಕಲ್ವಾ? ಸಾಕು ಬಾರವಾ. ಬಲ್ಮುರಿ ಫಾಲ್ಸ್ ಹತ್ರನೇ ಅಲ್ಲಿ ಫಿಶ್ ಫ್ರೈ ಎಲ್ಲ ಮಾಡ್ತಾಯಿದ್ರು. ಸರಿ ನಾವು ಟೇಸ್ಟ್ ಮಾಡೋಣ ಅಂತ ಅಲ್ಲಿ ಹೋದ್ವಿ. ಫಿಶ್ ತವಾ ಫ್ರೈ ನಿಜವಾಗ್ಲೂ ಚೆನ್ನಾಗಿತ್ತು. ನಾವು ಫಸ್ಟು ಒಂದೊಂದು ತರಿಸ್ಕೊಂಡ್ವಿ, ಬಟ್ ಅದಕ್ಕೆ ಹಾಕಿರೋ ಮಸಾಲೆ ಮತ್ತು ಅದು ಕೊಟ್ಟಿದ್ದ ಖಾರ ಚಟ್ನಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಇನ್ನೂ ಒಂದು ತರಿಸ್ಕೊತಿದ್ವಿ, ಅಷ್ಟು ಚೆನ್ನಾಗಿತ್ತು. ನೀವು ಬಲ್ಮುರಿ ಫಾಲ್ಸ್ಗೆ ಹೋದರೆ ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಿ. ನಾವು ಅಲ್ಲಿಂದ ಹೊರಟು ನೆಕ್ಸ್ಟ್ ಬಂದಿದ್ದೆ ಬೃಂದಾವನ್ ಗಾರ್ಡನ್. ಅಲ್ಲಿ ಲೈಟ್ ಶೋ ತೋರಿಸೋಣ ಅನ್ವಿಕಗೆ ಅಂದ್ಕೊಂಡು ನಾವು ಹೋದ್ವಿ, ಬಟ್ ಎಷ್ಟು ಕ್ರೌಡ್ ಇದ್ದರು ಅಂದರೆ ಅಲ್ಲಿಂದ ನಾವು ಆ ಲೈಟ್ ಶೋ ಹತ್ರ ನಡ್ಕೊಂಡು ಹೋಗೋಷ್ಟರಲ್ಲೇ ಸಾಕಾಗೋಯ್ತು. ತುಂಬ ಜನ ಇದ್ದರು. ಅದರಲ್ಲೂ ಈ ಅನ್ವಿಕ್ ಮಿಕ್ಕಿದ ಟೈಮಲ್ಲಿ ನಡೀತೀನಿ ಅಂತಾನೆ, ಆ ಥರ ಟೈಮಲ್ಲೇ ಎತ್ಕೊಳ್ಳಿ ಅಂತ ಹಿಂಸೆ ಕೊಡ್ತಾನೆ. ಲೈಟ್ ಶೋ ಸ್ಟಾರ್ಟ್ ಆಯಿತು, ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ನಮಗೆ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ರು. ನಾವು ಫುಲ್ ನೋಡೋಕ್ಕೂ ಆಗಲಿಲ್ಲ. ಒಂದು 5 ನಿಮಿಷ ನೋಡಿಬಿಟ್ಟು ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಲೇಟಾದರೆ ಕ್ರೌಡಲ್ಲಿ ಹೋಗೋದು ಹಿಂಸೆ ಆಗುತ್ತೆ ಅಂತ ನಾವು ಹೊರಟ್ಬಿಟ್ವಿ. ಅಲ್ಲಾಗಿದ್ದು ನಾನು ಇನ್ನೊಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಬೇಕು ನಿಮ್ಮ ಹತ್ರ ಅಂದ್ಕೊಂಡೆ. ಏನಂದರೆ ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಹತ್ರ ಹೋದಾಗ ಅಲ್ಲಿ ಯಾರೋ ಕೇಳಿದ್ರು, ತುಂಬ ಕ್ಯೂ ಇದೆ ಟಿಕೆಟ್ಗೆ, ನಿಮಗೆ ನಾನು ಟಿಕೆಟ್ ತಂದುಕೊಡ್ತೀನಿ, ಡೈರೆಕ್ಟ್ ಎಂಟ್ರಿ ಇರುತ್ತೆ, ಆದರೆ 1 ಟಿಕೆಟ್ಗೆ 100 ರುಪೀಸು, ನಾನು ತಂದುಕೊಟ್ರೆ 300 ರುಪೀಸ್ ಕೊಡಬೇಕು ನೀವು 2 ಟಿಕೆಟಿಂದ ಅಂತ ಹೇಳಿದ್ರು. ನಾವು ಸರಿ ಅಷ್ಟೊಂದು ಕ್ರೌಡ್ ಇರುತ್ತೆ ಅಂದರೆ ಇವ್ನು ಹಿಡ್ಕೊಂಡು ಹಿಂಸೆ ಆಗುತ್ತೆ ಅಂತ ತರಿಸ್ಕೊಂಡ್ಬಿಟ್ವಿ. ಅವ್ರ ಹತ್ರ ಟಿಕೆಟ್ ಇಸ್ಕೊಂಡ್ಮೇಲೆ ನಾವು ಅಲ್ಲಿ ಹೋಗಿ ನೋಡ್ತೀವಿ, ಅಲ್ಲಿ ಟಿಕೆಟ್ಗೆ ಯಾವುದೇ ಕ್ಯೂನೇ ಇಲ್ಲ. ಆರಾಮಾಗಿ ನಾವೇ ಟಿಕೆಟ್ ತೊಗೊಂಡು ಹೋಗ್ಬೋದಿತ್ತು. ಸೊ ನೀವು ನೆಕ್ಸ್ಟ್ ಏನಾದ್ರು ಹೋದರೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಆ ರೀತಿ ಯಾರು ಹೇಳಿದ್ರೆ ನೀವು ಫಸ್ಟು ಟಿಕೆಟ್ ಕೌಂಟರಲ್ಲಿ ಹೋಗಿ ಚೆಕ್ ಮಾಡಿ ಜನ ಎಷ್ಟಿದ್ದಾರೆ ಅಂತ. ಜಾಸ್ತಿ ಜನ ಇದ್ದರೆ ಆವಾಗ ಬೇಕಾದ್ರೆ ನೀವು ತರಿಸ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ನಮ್ಮ ಥರ ಮೋಸ ಹೋಗಬೇಡಿ. ನಾವು ಅಲ್ಲಿಂದ ಹೊರಡೋಷ್ಟಲ್ಲೇ 8 o'clock ಮೇಲಾಗಿತ್ತು. ನಾವಿವಾಗ ಅಲ್ಲಿಂದ ರಕ್ಷಿತಾ ಅವ್ರ ಚಿಕ್ಕಮ್ಮ ಮನೆಗೆ ಹೊರಟ್ವಿ. ಅವರು ಮೈಸೂರಲ್ಲೇ ಇರೋದು, ಸೊ ಹಾಗಾಗಿ ನಾವು ಆಲ್ಟ್ ಆಗೋಕ್ಕೆ ಅಂತ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಆಟ ಆಡೋಕೆ ಅವನಿಗೆ ಆಟ ಸಾಮಾನು ಸಿಕ್ತು ಅಂತ ಆರಾಮಾಗಿ ಅಣ್ಣನ ಜೊತೆ ಆಟ ಆಡ್ಕೊಂಡು ಇದ್ಬಿಟ್ಟ. ನಾವು ನಾಳೆ ಎಲ್ಲೋದ್ವಿ ಏನು ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.